ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಏನು ಶೀಘ್ರದಲ್ಲೇ ನೋಟಿಫಿಕೇಶನ್ ಆಗಿರುವಂತಹ ಪೋಸ್ಟ್ ಯಾವುದಪ್ಪ ಅಂದರೆ ನೋಡಿ, HSTR, GPSTR ಮತ್ತು PSTR ಈ ಮೂರು ಕೋರ್ಸ್ಗಳಿಗೆ ರಿಲೇಟೆಡ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ LBA ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಈ 7th ಕ್ಲಾಸಲ್ಲಿ ಅಥವಾ 7ನೇ ತರಗತಿಯಲ್ಲಿ ಕೊಟ್ಟಿರುವಂತಹ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ LBA ಕ್ವಶನ್ಸ್ಗಳು ಯಾವ ರೀತಿ ಇಂಪಾರ್ಟೆಂಟ್ ಇರ್ತವೆ, ಮುಂದಿನ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವಂತ ಹೇಳಿ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಕೂಡ ವಿಡಿಯೋಸನ್ನು ಬಿಡ್ತೀವಿ, ನೀವು ವಾಚ್ ಮಾಡಿ. ಮುಂದೆ ಬರ್ತಾ ಇರುವಂತಹ ಎಕ್ಸಾಮಿಗೆ 100% ಈ ವಿಡಿಯೋಸ್ಗಳು ನಿಮಗೆ ಯೂಸ್ ಆಗತ್ತಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಬಹಳಷ್ಟು ಮಂದಿಗೆ ಈಗ ಜಾಬಲ್ಲಿದ್ದಾರೆ ಅಥವಾ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ, ಬೇರೆ ಯಾವುದೋ ಕಮಿಟ್ಮೆಂಟ್ ಇರ್ತವೆ, ಹಾಗಾಗಿ ಆಫ್ಲೈನ್ ಕ್ಲಾಸಿಗೆ ಬರೋಕ್ಕಾಗಲ್ಲ. ಅದಕ್ಕಂತಾನೆ ನಮ್ಮ ಅಕಾಡೆಮಿಯ ವತಿಯಿಂದ ನೋಡಿ, HSTR, GPSTR ಮತ್ತು PSTR ಮತ್ತು TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಹೋಲ್ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಈ HSTR ಅಲ್ಲಿ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೋರ್ಸ್ ಸಿಗತ್ತೆ. ಆ ಸೋಷಿಯಲ್ ಸೈನ್ಸ್ ಅಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್, ಹಾಗೆ PM ಮೆಥಡ್ ಕೂಡ ನಿಮಗೆ ಸಿಗತ್ತೆ. ಅದರ ಜೊತೆಗೆ GPT ಯಲ್ಲೂ ಕೂಡ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್ ಸೈನ್ಸ್ ಕೂಡ ಸಿಗತ್ತೆ. ಹಾಗೆ TET ಮತ್ತು PSTR ಈಗ ಅತಿ ಹೆಚ್ಚು ಪೋಸ್ಟ್ ಇರೋದು ಯಾವುದಪ್ಪ ಅಂದರೆ PSTR. ಈ PST ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಏನು ಸಿಲೆಬಸ್ ಇದಾವಲ್ಲ, ಅಷ್ಟು ಸಿಲೆಬಸ್ಸನ್ನು ನಿಮಗೆ ಚಾಪ್ಟರ್ ವೈಸಲ್ಲಿ ಕ್ಲಾಸ್ ಮಾಡಿಕೊಡ್ತೀವಿ. ಅದರ ಜೊತೆಗೆ PDF ನೋಟ್ಸು ಕೂಡ ಸಿಗುತ್ತೆ, ಹಾಗೆ ಟೆಸ್ಟ್ ಸೀರೀಸು ಕೂಡ ಸಿಗುತ್ತೆ. ನೀವು ಯಾವ ಕೋರ್ಸನ್ನಾರು ತಗೋಬೋದು. ನೀವು ಕೋರ್ಸ್ ತೆಗೆದುಕೊಳ್ಳೋದು ವಿಧಾನ ಹೇಗಪ್ಪ ಅಂದರೆ, ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. SKA ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮಗೆ ಅಷ್ಟು ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ನೀವು ಈಗಿಂದನೇ ಸ್ಟಾರ್ಟ್ ಮಾಡಿ ಓದೋಕ್ಕೆ. ಯಾಕಂದರೆ ಎಕ್ಸಾಮ್ ನೋಟಿಫಿಕೇಶನ್ ಆಯ್ತಂದರೆ ಕೇವಲ 2 ತಿಂಗಳಿನಲ್ಲಿ ಎಕ್ಸಾಮ್ ಮಾಡ್ತಾನೆ. ಹಾಗಾಗಿ ನೀವು ಈಗಿಂದ ಓದ್ತಾ ಹೋದರೆ ನಿಮಗೆ ಎಕ್ಸಾಮ್ ಬರೋ ಅಷ್ಟರಲ್ಲಿ ಅಥವಾ ನೋಟಿಫಿಕೇಶನ್ ಆಗೋ ಅಷ್ಟರಲ್ಲಿ ನೀವು ಒಂದು ಸಲ ಸಿಲೆಬಸ್ಸನ್ನು ಮುಗಿಸಿ ನಂತರ ರಿವಿಷನಿಗೆ ಅಂತ ಇಟ್ಕೋಬೋದು. ಈ ಓಲ್ಡ್ ಕ್ವಶನ್ ಪೇಪರನ್ನು ಅನಾಲಿಸಿಸನ್ನು ಕೂಡ ಮಾಡ್ತಾ ಹೋಗಬೇಕಾಗತ್ತೆ. ನಾವು ಮಾಡುವಂಥ ಕೆಲಸ ಅದೇ, ನಿಮಗೆ ಆದಷ್ಟು ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ನೀವು ಸಿಲೆಬಸ್ಸನ್ನು ಓದಿರ್ತೀರಿ ಚಾಪ್ಟರ್ ವೈಸಲ್ಲಿ, ಬಟ್ ಕ್ವಶನ್ಸ್ ಹೇಗೆ ಬರ್ತವೆ, ಆ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ನಿಮಗೆ ಕ್ವಶನ್ಸನ್ನೇ ಅನಾಲಿಸಿಸ್ ಮಾಡೋದ್ರಿಂದ 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಒಂದು ಚಾನಲನ್ನು ಫಾಲೋ ಅಪ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ LBA ಕ್ವಶನ್ಸಲ್ಲಿ 7th ಏನು ತರಗತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ ಇದು ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಯಾವ್ಯಾವ ಕ್ವಶನ್ಸ್ಗಳಿದೆ ಅಂಥೇಳಿ ನಾವು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಭಾರತದ ನೆರೆಹೊರೆಯ ದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇಂಡಿಯಾದ ನೈಬರಿಂಗ್ ಕಂಟ್ರೀಸ್ ಇದಾವಲ್ಲ, ಆ ಕಂಟ್ರೀಸ್ ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ರಾಷ್ಟ್ರಗಳು ಕಂಡು ಬರ್ತಾವ ಅಂತ ಹೇಳಿ ನಾವಿಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ನೋಡಿ, ವಾಯುವ್ಯಕ್ಕೆ ಸಂಬಂಧಪಟ್ಟಂತೆ ನಾರ್ತ್ ವೆಸ್ಟ್ ಅಲ್ಲಿ ಆಪ್ಷನ್ ಎಲ್ಲಿ ಶ್ರೀಲಂಕಾ ಅಂತ ಇದೆ, ಉತ್ತರ, ಪೂರ್ವ ಮತ್ತು ಆಗ್ನೇಯ ದಿಕ್ಕಂತ ಇದೆ. ರಾಷ್ಟ್ರವಾರು ನೋಡ್ತಾ ಹೋದಾಗ ಶ್ರೀಲಂಕಾ, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್, ನೇಪಾಳ, ಭೂತಾನ್ ಮತ್ತು ಚೀನಾ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಇದೆ. ಈಗ ಪ್ರಶ್ನೆಗೆ ಉತ್ತರವನ್ನು ಹಿಡಿಯೋಕ್ಕಿಂತ ಮುಂಚಿತವಾಗಿ ಅದನ್ನು ಮ್ಯಾಪಲ್ಲಿ ನಾವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಬಿಡೋಣ. ಹೆಂಗೆ ಓದಬೇಕು ಮ್ಯಾಪನ್ನು ನೋಡಿ. ಈಗ ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ರಾಷ್ಟ್ರಗಳು ಕಂಡು ಬರ್ತಾವಂಥೇಳಿ ಇಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೇಕು. ರಾಷ್ಟ್ರವಾರು ಮಾಹಿತಿಯನ್ನು ತಗೊಂಡಾಗ ನೋಡಿ, ಈ ಭಾಗದಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಪಾಕಿಸ್ತಾನ ಇದೆ, ಈ ಭಾಗದಲ್ಲಿ ಅಫ್ಘಾನಿಸ್ತಾನ ಇದೆ. ಹಾಗಾದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಭಾರತದ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದರೆ ಇದು ವಾಯುವ್ಯ ದಿಕ್ಕಿನಲ್ಲಿರುವಂತಹ ರಾಷ್ಟ್ರಗಳಾಗಿರ್ತವೆ. ಹಾಗಾದರೆ ಭಾರತದ ವಾಯುವ್ಯ ದಿಕ್ಕಿಗೆ ಇರುವಂತಹ ರಾಷ್ಟ್ರಗಳು ಯಾವುದಪ್ಪ ಅಂತ ಕೇಳಿದಾಗ ನೋಡಿ, ಆಪ್ಷನ್ ಡಿ ಅನ್ನೋದು ಸರಿ ಉತ್ತರವಾಗಿರುತ್ತೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕಂಡು ಬರ್ತವೆ. ಮೊದಲನೇ ಆಪ್ಷನಿಗೆ ಡಿ ಅನ್ನೋದು ಸರಿಯಾದಂಥ ಉತ್ತರ. ನೋಡಿ, ಫಸ್ಟ್ ಆಪ್ಷನಲ್ಲಿ ಡಿ ಎಲ್ಲಿದೆಯಪ್ಪ ಅಂದರೆ ಸೆಕೆಂಡಲ್ಲಿದೆ, ಹಾಗೆ ಡಿ ಎಲ್ಲಿದೆ ಅಂತ ಕೇಳಿದಾಗ ಥರ್ಡಲ್ಲೂ ಕೂಡ ಡಿ ಇದೆ. ಹಾಗಾದರೆ ಎ ಅನ್ನೋದು ತಪ್ಪಾಗಿದೆ, ಮತ್ತು 4ನೇದು ಕೂಡ ತಪ್ಪಾಗಿರೋದನ್ನು ನೋಡ್ತೀವಿ. ಫಸ್ಟ್ ಆ್ಯಂಡ್ ಫೋರ್ತ್ ಆಪ್ಷನ್ ಇಲ್ಲಿ ರಾಂಗ್ ಇದೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಆಪ್ಷನು ರೈಟ್ ಇದೆ ಮೊದಲನೇ ಆಪ್ಷನನ್ನು ತಿಳ್ಕೊಂಡಾಗ. ನೆಕ್ಸ್ಟ್ 2ನೇದಕ್ಕೆ ಹೋಗೋಣ. ಈ ಭಾಗಕ್ಕೆ ಬನ್ನಿ. ಈಗ 2 ವಾಯುವ್ಯ ದಿಕ್ಕಿನಲ್ಲಿ ಇರುವಂಥದ್ದು ಯಾವುದರಲ್ಲಿ ನಾರ್ತ್ ವೆಸ್ಟ್. ಈಗ ನಾರ್ತಿಗೆ ಬರೋಣ. ಇದು ಉತ್ತರ ದಿಕ್ಕು. ಉತ್ತರ ದಿಕ್ಕಿನಲ್ಲಿ ಯಾವ್ಯಾವ ರಾಷ್ಟ್ರಗಳು ಕಂಡು ಬರ್ತಾವೆ ನೋಡಿ,
ಚೈನಾ ಕಂಡುಬರುತ್ತೆ ಮತ್ತು ಟಿಬೇಟ್, ಅದರ ಜೊತೆಗೆ ನೇಪಾಳ ಇದೆ, ಹಾಗೆ ಭೂತಾನ್ ರಾಷ್ಟ್ರ ಕಂಡುಬರ್ತವೆ. ಅಂದರೆ ನೇಪಾಳ, ಭೂತಾನ್ ಮತ್ತು ಚೀನಾ ಕಂಡುಬರುವಂಥದ್ದು ಯಾವ ದಿಕ್ಕಿನಲ್ಲಿ ಕಂಡುಬರುತ್ತಂದರೆ ಉತ್ತರ ದಿಕ್ಕಿನಲ್ಲಿರುವಂತಹ ರಾಷ್ಟ್ರಗಳಾಗಿರ್ತವೆ. ಹಾಗಾಗಿ ಎರಡನೇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು. ಸಿ ಎಲ್ಲಿದೆ ಅಂತ ನೋಡಿದಾಗ ನೋಡಿ, ಎರಡನೇ ಆಪ್ಷನಲ್ಲಿ ಸಿ ಇದೆ, ಸೆಕೆಂಡಿಗೆ ಸಿ ಇರುವಂಥದ್ದು. ಹಾಗಾದರೆ ಮೂರನೇ ಆಪ್ಷನ್ ಬಿ ಇರೋದ್ರಿಂದ ಇದು ಕೂಡ ತಪ್ಪಾಗಿದೆ. ಈಗ ಸರಿಯಾದಂಥ ಉತ್ತರವನ್ನು ನಾವು ಇಲ್ಲೇ ಕಂಡು ಹಿಡ್ಕೊಬಿಟ್ವಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎರಡನೇದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಸೆಕೆಂಡ್ ಒನ್ ರೈಟ್ ಆನ್ಸರ್. ಆದರೂ ನಿಮಗೆ ಕ್ಲಿಯರ್ ಮಾಡಿಕೊಡೋದಾದರೆ ನೋಡಿ, ಪೂರ್ವಕ್ಕೆ ಇರುವಂತಹ ರಾಷ್ಟ್ರಗಳು ಯಾವುದು? ಇದು ಈಸ್ಟರ್ನ್ ಸೈಡ್. ಹಾಗಾದರೆ ಪೂರ್ವಕ್ಕೆ ಯಾವ್ಯಾವ ರಾಷ್ಟ್ರಗಳು ಕಂಡುಬರ್ತವೆ? ಬಾಂಗ್ಲಾದೇಶ್ ಇದೆ, ಹಾಗೆ ಮಯನ್ಮಾರ್ ರಾಷ್ಟ್ರ ಕಂಡುಬರುತ್ತೆ. ಬಾಂಗ್ಲಾ ಮತ್ತು ಮಯನ್ಮಾರ್ ರಾಷ್ಟ್ರ ಇರೋದು ಯಾವ ಸೈಡಲ್ಲಿದೆ? ಈಸ್ಟರ್ನ್ ಸೈಡಲ್ಲಿದೆ. ಹಾಗಾಗಿ ಮೂರನೇದಕ್ಕೆ ಬಿ ಅನ್ನೋದು ಸರಿಯಾದಂತಹ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಈ ಭಾಗಕ್ಕೆ ಬನ್ನಿ. ಆಗ್ನೇಯ ದಿಕ್ಕಿನಲ್ಲಿರುವಂತಹ ರಾಷ್ಟ್ರ ಯಾವುದಪ್ಪ ಅಂದರೆ ಇದು ಶ್ರೀಲಂಕಾ. ಯಾವ ದಿಕ್ಕಿನಲ್ಲಿದೆ? ಇದು ಆಗ್ನೇಯ ದಿಕ್ಕಿನಲ್ಲಿ ಕಂಡುಬರ್ತವೆ. ಹಾಗಾಗಿ ಎ ಅನ್ನೋದು ಸರಿಯಾಗಿರುತ್ತೆ. ನಾಲ್ಕನೇ ಆಪ್ಷನ್ಗೆ ಎ ಇಲ್ಲಿ ರೈಟ್ ಆಗಿರುವಂಥದ್ದು. ನೋಡಿ, ಈಗ ಈ ರೀತಿ ಭಾರತದ ದಿಕ್ಕಿನ ಆಧಾರದ ಮೇಲೆ ಯಾವ್ಯಾವ ರಾಷ್ಟ್ರಗಳು ಯಾವ್ಯಾವ ದಿಕ್ಕಿನಲ್ಲಿದೆ ಅಂತ ನಮಗೆ ಗೊತ್ತಾಯಿತು. ಈಗ ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿರುವಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟಂತ ನೋಡಿ ಇಲ್ಲಿ. ಸೊ ಅಫ್ಘಾನಿಸ್ತಾನ, ಪಾಕಿಸ್ತಾನ 2, ನೆಕ್ಸ್ಟ್ ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಒಟ್ಟು ಎಷ್ಟು ರಾಷ್ಟ್ರಗಳು ಭೂಗಡಿಯನ್ನು ಹೊಂದಿದಾವೆ ಅಂದರೆ 7 ರಾಷ್ಟ್ರಗಳು ಭೂಗಡಿಯನ್ನು ಹೊಂದಿದೆ ಭಾರತದೊಂದಿಗೆ. ಓಕೆ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಅದರ ಜೊತೆಗೆ ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಹಾಗಾದರೆ ಜಲಗಡಿಯನ್ನು ಹೊಂದಿರುವಂಥದ್ದು ಯಾವ್ಯಾವುದಿದೆ ನೋಡಿ ಇಲ್ಲಿ. ಶ್ರೀಲಂಕಾ ಇದೆ, ಈ ಭಾಗದಲ್ಲಿ ಮಾಲ್ಡೀವ್ಸ್ ಕಂಡುಬರುತ್ತೆ. ಮಾಲ್ಡೀವ್ಸ್ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದರೆ ಇದು ನೈಋತ್ಯ ದಿಕ್ಕಿನಲ್ಲಿರುವಂತಹ ರಾಷ್ಟ್ರವಾಗಿರುತ್ತೆ ಮಾಲ್ಡೀವ್ಸು. ಇವೆರಡು ಕೂಡ ವಾಟರ್ ಬಾರ್ಡ್ರಿಯನ್ನು ಶೇರ್ ಮಾಡ್ಕೊಂಡಿರುವಂತಹ ಒಂದು ಕಂಟ್ರೀಸ್ ಆಗಿರ್ತವೆ. ನೋಡಿ, ಭೂಗಡಿ 7 ಪ್ಲಸ್ 2 ಜಲಗಡಿಯನ್ನು ಹೊಂದಿರ್ತವೆ. ಸೊ ನಾವು ಹಾಗಾಗಿ ಎಷ್ಟು ರಾಷ್ಟ್ರಗಳು ಅಂತ ತಗೋಬಹುದು? 9 ರಾಷ್ಟ್ರಗಳನ್ನು ತಗೊಳ್ತೀವಿ. ಆದರೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋದಾಗ ಇನ್ನು 2 ರಾಷ್ಟ್ರಗಳನ್ನು ತಗೋಬೇಕಾಗತ್ತೆ. ಇಂಡೋನೇಷ್ಯಾ ಅಂತ ಬಂದಿರುತ್ತೆ, ಮತ್ತೆ ಥೈಲ್ಯಾಂಡು ಕೂಡ ಬರುತ್ತೆ. ಅವು ಕೂಡ ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿರುವಂತಹ ರಾಷ್ಟ್ರಗಳಾಗಿರ್ತವೆ. ಒಟ್ಟಾರೆ 9 + 2 ಎಷ್ಟಾಗುತ್ತೆ? 11 ಆಗುತ್ತೆ. ಬಟ್ ನಾವು ಬೇಸಿಕ್ TET ಅಥವಾ CET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡೋದಾದರೆ 9 ರಾಷ್ಟ್ರಗಳನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಇದು ರಾಷ್ಟ್ರಗಳು ಅಥವಾ ನೈಬರಿಂಗ್ ಕಂಟ್ರೀಸ್ಗಳ ಬಗ್ಗೆ ನಮಗೆ ಇಷ್ಟು ಮಾಹಿತಿಯನ್ನು ನಾವು ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಅಂದರೆ ಸೆಕೆಂಡ್ ವಿಡಿಯೋದಲ್ಲಿ 14 ಕ್ವಶನ್ಸ್ ಆಗಿರುತ್ತೆ. ಇದು ಆ ಕಂಟಿನ್ಯೂ ವಿಡಿಯೋನ ನೀವು ವಾಚ್ ಮಾಡಬೇಕು. ಆವಾಗ 1ರಿಂದ ನಿಮಗೆ ಏನು ಆ ಚಾಪ್ಟ್ರಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ ಇದಾವೋ ಅಷ್ಟು ಕ್ವಶನ್ಗೆ ಆನ್ಸರ್ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಭಾರತದ ಸುತ್ತಲಿರುವಂತಹ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಅಂದರೆ ಭಾರತದ ಸುತ್ತಲೂ ಯಾವ್ಯಾವ ಅಂಶಗಳಿದಾವೆ ಅಂಥೇಳಿ ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ನೋಡಿ, ಪೂರ್ವಕ್ಕೆ ಏನಿದೆ, ಪಶ್ಚಿಮಕ್ಕೆ ಏನಿದೆ, ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಏನಿದೆ ಅಂತ ಗೊತ್ತಿರಬೇಕು. ಇಲ್ಲಿ ಇಂಡಿಯನ್ ಓಷಿಯನ್ ಇದೆ, ಬೇ ಆಫ್ ಬೆಂಗಾಲ್ ಇದೆ, ಹಿಮಾಲಯ ಇದೆ, ಅರಬ್ಬಿ ಸಿ ಇದೆ. ಸೊ ಇದನ್ನು ಕೂಡ ನಿಮಗೆ ಮ್ಯಾಪಲ್ಲಿ ತೋರಿಸ್ಬಿಡ್ತೀನಿ, ಯಾವ್ಯಾವ ಡೈರೆಕ್ಷನಲ್ಲಿ ಏನಿದೆ ಅಂತ ಗೊತ್ತಿರಲಿ. ಈಗ ಈಸ್ಟರ್ನ್ ಸೈಡ್ ಅಂತ ಬಂದಾಗ, ಪೂರ್ವ ಭಾಗಕ್ಕೆ ಬಂದಾಗ ಇಲ್ಲಿ ಏನು ಕಂಡು ಬರ್ತಾ ಇದೆಯಪ್ಪ ಅಂದರೆ ಬೇ ಆಫ್ ಬೆಂಗಾಲ್ ಕಂಡು ಬರುತ್ತೆ. ಯಾವುದಿದು? ಬಂಗಾಳ ಕೊಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಈಗ ಯಾವ ದಿಕ್ಕಿನಲ್ಲಿ ಯಾವುದಿದೆ ಅಂತ ಗೊತ್ತಾಯಿತು. ಪೂರ್ವದಲ್ಲಿ ಕಂಡು ಬರೋದು ಬಂಗಾಳ ಕೊಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈಸ್ಟರ್ನ್ ಸೈಡಲ್ಲಿ ನೋಡಿ, 1ನೇದಕ್ಕೆ ಬಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಬಿ ಅನ್ನೋದು ಸರಿಯಾದಂಥ ಉತ್ತರ 4ನೇದರಲ್ಲಿರೋದ್ರಿಂದ ಇದೇ ಸರಿಯಾಗಿದೆ ಅಂತ ಒಂದೇ ಆಪ್ಷನಲ್ಲಿ ನಿಮಗೆ ಆನ್ಸರ್ ಸಿಕ್ತು. ಆದರೂ ನೋಡಿ, ಪಶ್ಚಿಮಕ್ಕೆ ಬಂದಾಗ ಏನಿದೆ ಅಂತ ನೋಡಿದಾಗ ಅರಬ್ಬಿ ಸಮುದ್ರ ಕಂಡುಬರುತ್ತೆ. ವೆಸ್ಟರ್ನ್ ನೋಡಿ, ಇದು ಯಾವುದಪ್ಪ ಅಂದರೆ ಅರಬ್ಬಿ ಸಿ ಕಂಡುಬರುವಂಥದ್ದು ವೆಸ್ಟರ್ನ್ ಸೈಡಲ್ಲಿ ಕಂಡುಬರುತ್ತೆ. ಹಾಗೆ ದಕ್ಷಿಣಕ್ಕೆ ಬಂದಾಗ ಯಾವುದಿದೆ ನೋಡಿ, ಇಲ್ಲಿ ನೋಡಿ ಡಿ ಅನ್ನೋದು ಸರಿಯಾಗಿರುವಂಥದ್ದು. ದಕ್ಷಿಣಕ್ಕೆ ಬಂದಾಗ ಯಾವುದಿದೆಯಪ್ಪ ಅಂದರೆ ಹಿಂದೂ ಮಹಾಸಾಗರ ಕಂಡುಬರುತ್ತೆ. ಇದೇ ಇಂಡಿಯನ್ ಓಷಿಯನ್. ಸೌತಲ್ಲಿರೋದೇ ಇಂಡಿಯನ್ ಓಷಿಯನ್ ಕಂಡುಬರುತ್ತೆ ದಕ್ಷಿಣ ಭಾಗದಲ್ಲಿ. ಹಾಗೆ ಉತ್ತರಕ್ಕೆ ಬಂದಾಗ ಯಾವುದಿದೆ ನೋಡಿ, ಹಿಮಾಲಯ ಇದೆ. ಉತ್ತರದಲ್ಲಿ ಹಿಮಾಲಯ ಸಿ ನೋಡ್ತೀವಿ. 3ನೇದಕ್ಕೆ ಎ ಆಪ್ಷನ್ ನೋಡ್ತೀವಿ. ಇಷ್ಟು ಹಿಮಾಲಯ ಪರ್ವತ ಶ್ರೇಣಿ ಭಾಗವಾಗಿರುತ್ತೆ ನಾರ್ತಲ್ಲಿ. ಹಾಗಾಗಿ ಈ ಒಂದು 14 ಕ್ವಶನ್ಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡಿದಾಗ ನೋಡಿ, 4ನೇದು ಸರಿಯಾಗಿರೋದು. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಉತ್ತರದಲ್ಲಿ ಯಾವುದಿದೆಯಪ್ಪ ಅಂದರೆ ಹಿಮಾಲಯ ಮೌಂಟೇನ್ ರೇಂಜ್ ಕಂಡು ಬರುತ್ತೆ. ಸೊ ನೋಡಿ, ಈ ರೀತಿಯಾಗಿ ದಿಕ್ಕಿನ ಆಧಾರದ ಮೇಲೂ ಕೂಡ ಕ್ವಶನ್ಸನ್ನು ಕೇಳೋ ಸಾಧ್ಯತೆಗಳಿರ್ತವೆ, ಅದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ಏನಿದೆ ನೋಡಿ,
ಈ ಕೆಳಗಿನವುಗಳಲ್ಲಿ ಭಾರತದ ಭೂ ಆಕೃತಿಯನ್ನು ಆಧರಿಸಿ ವಿಂಗಡಿಸಿದ ಪ್ರಾಕೃತಿಕ ವಿಭಾಗವಲ್ಲ ಅಂತ ಇದೆ. ಓಕೆ, ಭಾರತದ ಭೂ ರೂಪಾಕೃತಿಯನ್ನ ಆಧರಿಸಿ ಯಾವುದು ಪ್ರಾಕೃತಿಕ ವಿಭಾಗ ಅಲ್ಲ ಅಂತ ಕೊಟ್ಟಿರುವಂಥದ್ದು. ನೋಡಿ, ಭಾರತಕ್ಕೆ ಸಂಬಂಧಪಟ್ಟಂತೆ ಫಿಸಿಕಲ್ ಫೀಚರ್ಸ್ ಅಂತ ಕರಿತೀವಿ ಅಥವಾ ಲ್ಯಾಂಡ್ ಫಾರ್ಮ್ ಅಂತ ಕರಿತೀವಿ. ಈ ಭಾರತದಲ್ಲಿರುವಂತಹ ಲ್ಯಾಂಡ್ ಫಾರ್ಮ್ಗಳು ಯಾವ್ಯಾವ್ದಿದೆ ಅಂತ ಗೊತ್ತಿರಬೇಕು ನಮಗೆ. ಅದನ್ನು ಫಸ್ಟ್ ಮ್ಯಾಪಲ್ಲಿ ನೋಡಿ ಯಾವ್ಯಾವ ಲ್ಯಾಂಡ್ ಫಾರ್ಮ್ಗಳು ಭಾರತದಲ್ಲಿ ಕಂಡು ಬರ್ತಾವಂತ ಹೇಳಿ ಇಲ್ಲಿ ತಿಳ್ಕೊಂಡ್ರೆ ಸಾಕು. ನೋಡಿ, ಫಸ್ಟ್ ಈ ಭಾಗದಲ್ಲಿ ಕಂಡುಬರುತ್ತೆ ಹಿಮಾಲಯ ಪರ್ವತ ಶ್ರೇಣಿ ಕಂಡುಬರುತ್ತೆ. ಇದು ಹಿಮಾಲಯ ಮೌಂಟೇನ್ ರೇಂಜ್, ನಾರ್ದರ್ನ್ ಮೌಂಟೇನ್ ರೇಂಜ್ ಕಂಡು ಬರುವಂಥದ್ದು. ಕ್ಲಿಯರಾ? ಫಸ್ಟ್ ಪ್ರಾಕೃತಿಕ ವಿಭಾಗ ಯಾವುದು? ಹಿಮಾಲಯ ಪರ್ವತ ಶ್ರೇಣಿ. ಇಲ್ಲೆಲ್ಲರೂ ಹಿಮಾಲಯ ಪರ್ವತ ಶ್ರೇಣಿ ಇದೆಯಾ? ಹಿಮಾಲಯ ಪರ್ವತ ಶ್ರೇಣಿ ಇಲ್ಲ, ಉತ್ತರದ ಪರ್ವತಗಳು ಅಂತ ಬರುತ್ತೆ, ನಾರ್ದರ್ನ್ ಮೌಂಟೇನ್ಸ್ ಅಂತ ಬರುತ್ತೆ. ಇದನ್ನೇ ನಾರ್ದರ್ನ್ ಮೌಂಟೇನ್ಸ್ ಅಂತಾನೆ ಕರೆಯೋದು, ಉತ್ತರ ಪರ್ವತಗಳು. ನೆಕ್ಸ್ಟ್ ಎರಡನೇದು ಉತ್ತರ ಭಾರತದ ಮಹಾ ಮೈದಾನ ಅಂತ ಕಂಡುಬರುತ್ತೆ. ಈ ಏರಿಯಾ ಇದೆಯಲ್ಲ, ಈ ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ಉತ್ತರ ಭಾರತದ ಮಹಾ ಮೈದಾನ. ಇದನ್ನೇ ನಾರ್ದರ್ನ್ ಗ್ರೇಟ್ ಪ್ಲೈನ್ ಅಂತ ಕರಿತೀವಿ, ಆರ್ ಇಂಡೋ ಗ್ಯಾಂಜೆಟಿಕ್ ಪ್ಲೈನ್ ಅಂತ ಕರೆಯೋದು. ಹಾಗಾದರೆ ಇದು ಸೆಕೆಂಡ್ ಪ್ರಾಕೃತಿಕ ವಿಭಾಗವಾಗಿರುತ್ತೆ, ಅದು ಕೂಡ ನಮಗೆ ಗೊತ್ತಿರಬೇಕು. ಇದು ಎರಡನೇದು. ನೆಕ್ಸ್ಟ್ ಮೂರನೇದು ನೋಡಿ, ಪರ್ಯಾಯ ಪ್ರಸ್ಥಭೂಮಿ ಕಂಡುಬರುತ್ತೆ. ಇದು ಪೆನಿನ್ಸುಲಾರ್ ಪ್ಲೇಟಿವ್ ಏರಿಯಾ. ಹಾಗಾದರೆ ಈ ಪೆನಿನ್ಸುಲಾರ್ ಪ್ಲೇಟಿವ್ ಏರಿಯಾ ಅನ್ನೋದು ಆಪ್ಷನಲ್ಲಿ ಇದೆ ಅಂದರೆ ಪರ್ಯಾಯ ಪ್ರಸ್ಥಭೂಮಿ ಅಂತ ಕಂಡುಬರುತ್ತೆ. ಇದೇ ಪೆನಿನ್ಸುಲಾರ್ ಪ್ಲೇಟಿವ್. ಇದು ಮೂರನೇ ಪ್ರಾಕೃತಿಕ ವಿಭಾಗವಾಗಿರುತ್ತೆ. ಸೊ ಮೂರನೇ ಪ್ರಾಕೃತಿಕ ವಿಭಾಗ ಯಾವುದು ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು. ನೋಡಿ, ಒಂದನೇದು ಯಾವ್ದು ಬರುತ್ತೆ? ಉತ್ತರದ ಪರ್ವತ ಬರುತ್ತೆ. ಎರಡನೇದು ಉತ್ತರದ ಮಹಾ ಮೈದಾನ ಇದೆ, ನಾರ್ದರ್ನ್ ಗ್ರೇಟ್ ಪ್ಲೈನ್. ಮೂರನೇದು ಪರ್ಯಾಯ ಪ್ರಸ್ಥಭೂಮಿ ಕಂಡುಬರುತ್ತೆ. ನಾಲ್ಕನೇದು ಅದಾದ ನಂತರದಲ್ಲಿ ನೋಡಬೇಕಾಗಿರೋದು, ಈ ಭಾಗವನ್ನು ಅಬ್ಸರ್ವ್ ಮಾಡ್ತೀವಿ ನಾವು, ವೆಸ್ಟರ್ನ್ ಘಾಟ್ಸ್ ಪ್ಲಸ್ ಈಸ್ಟರ್ನ್ ಘಾಟ್ಸ್ಗಳು ಕಂಡುಬರ್ತಾವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ. ಇದು ಫೋರ್ತಲ್ಲಿ ನೋಡ್ತೀವಿ. ಐದನೇದಾಗಿ ಕೋಸ್ಟಲ್ ಕಂಡುಬರುತ್ತೆ, ಕರಾವಳಿ ತೀರ ಪ್ರದೇಶ ಕಂಡುಬರುತ್ತೆ. ಇದು ಫಿಫ್ತಲ್ಲಿ ನೋಡ್ತೀವಿ. ನೆಕ್ಸ್ಟ್ ಆರನೇದಾಗಿ ಐಲ್ಯಾಂಡ್ಸ್ಗಳು ಕಂಡುಬರ್ತವೆ, ದ್ವೀಪಗಳು ಕಂಡುಬರ್ತವೆ. ಇದು ಆರನೇ ಭೂಸ್ವರೂಪವಾಗಿರುತ್ತೆ. ಸಿಕ್ಸ್ತ್ ಲ್ಯಾಂಡ್ ಫಾರ್ಮ್ ಅಂತೇಳಿ, ಒಂದು ನಾರ್ದರ್ನ್ ಮೌಂಟೇನ್, ಗ್ರೇಟ್ ಇಂಡಿಯನ್ ಪ್ಲೈನ್, ಪೆನಿನ್ಸುಲಾರ್ ಪ್ಲೇಟ್ಯೂ, ವೆಸ್ಟರ್ನ್ ಅಂಡ್ ಈಸ್ಟರ್ನ್ ಘಾಟ್ಸ್ ಅಂಡ್ ಕೋಸ್ಟಲ್. ದೆನ್ ಅದಾದ ನಂತರದಲ್ಲಿ ಐಲ್ಯಾಂಡ್ಸ್ ಅಂತ ಸ್ಟಡಿ ಮಾಡ್ತೀವಿ. ಅವಷ್ಟು ಪ್ರಾಕೃತಿಕ ವಿಭಾಗಗಳು ಯಾವುದು ನೋಡಿ, ಉತ್ತರದ ಪರ್ವತಗಳು ಇದಾವ, ಎಸ್. ನೆಕ್ಸ್ಟು ಪರ್ಯಾಯ ಪ್ರಸ್ಥಭೂಮಿ ಇದೆಯಾ, ರೈಟ್. ಕರಾವಳಿ ಮೈದಾನ ಕಂಡುಬರುತ್ತಾ, ಅದು ಕೂಡ ರೈಟು. ಆದರೆ ಯಾವುದು ಕಂಡುಬರಲ್ಲಪ್ಪ ಅಂದರೆ ದಕ್ಷಿಣ ಮೈದಾನಗಳು ಕಂಡುಬರಲ್ಲ. ಸದರ್ನ್ ಪ್ಲೈನ್ ಅನ್ನುವಂಥದ್ದು ಇಲ್ಲಿ ಸಪ್ರೇಟ್ ಆಗಿರುವಂತಹ ಒಂದು ಲ್ಯಾಂಡ್ ಫಾರ್ಮ್ ಇಲ್ಲ ನಮ್ಮಲ್ಲಿ. ಕ್ಲಿಯರಾ? ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಅಂದರೆ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಎಷ್ಟು ಭಾಗಗಳನ್ನಾಗಿ ವಿಭಾಗ ಮಾಡ್ತೀವಿ. ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ ಆರ್ ಲ್ಯಾಂಡ್ ಫಾರ್ಮ್ ಆಫ್ ಇಂಡಿಯಾ ಅಂತ ಕೇಳಿದಾಗ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಂಡ್ ಫಾರ್ಮನ್ನು ನೋಡ್ತೀವಿ. ನಾರ್ದರ್ನ್ ಮೌಂಟೇನ್ ಆರ್ ಹಿಮಾಲಯ, ಉತ್ತರ ಪರ್ವತ ಅಥವಾ ಹಿಮಾಲಯ. ನೆಕ್ಸ್ಟ್ ಎರಡನೇದು ಉತ್ತರ ಭಾರತದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ ಕಂಡುಬರ್ತವೆ. ಅದಾದ ನಂತರ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು, ಕರಾವಳಿ ಮೈದಾನ ಮತ್ತು ದ್ವೀಪಗಳು ಅಂತ ಬರ್ತವೆ. ಇಷ್ಟನ್ನು ಬಿಟ್ಟು ಬೇರೆ ಯಾವ್ದು ಕೊಟ್ಟರು ಕೂಡ ಆ ಒಂದು ಭಾಗ ಇಲ್ಲಿ ಭೂ ಸ್ವರೂಪಗಳಲ್ಲಿ ಕಂಡು ಬರಲ್ಲ. ಆದರೆ ಕಂಡು ಬರ್ತವೆ. ಈಗ ಥಾರ್ ಡೆಸರ್ಟ್ ಅಂತ ಇದೆ ನಮ್ಮಲ್ಲಿ, ಅದು ಕೂಡ ಒಂದು ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಂಡ್ ಫಾರ್ಮ್. ಆದರೆ ಫಿಸಿಕಲ್ ಡಿವಿಷನ್ಸ್ ಅಂತ ಮಾಡಿದಾಗ ಅದು ಪರ್ಯಾಯ ಪ್ರಸ್ಥಭೂಮಿಯ ಭಾಗಕ್ಕೆ ಸೇರಿರೋದನ್ನು ನಾವು ನೋಡ್ತೀವಿ. ನೋಡಿ, ಈ ರೀತಿಯಾದಂತಹ ಕಾನ್ಸೆಪ್ಟನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ. ಹಾಗಾದರೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟನ್ನು ಇಟ್ಕೊಂಡು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದರೆ ನಮ್ಮ ಸ್ಟೇಟಿಗೆ ರಿಲೇಟೆಡ್ ಆದಂತಹ ಕ್ವಶನ್ ಆಗಿರುತ್ತೆ. ಅದರಲ್ಲೂ ನಮ್ಮ ಸ್ಟೇಟಿಗೆ ರಿಲೇಟೆಡ್ ಆಗಿರುವಂಥದ್ದು ಈ ಕೋಸ್ಟಲ್ ಏರಿಯಾಕ್ಕೆ ಸಂಬಂಧಪಟ್ಟಂತೆ ಅಥವಾ ಕರ್ನಾಟಕದ ಕರಾವಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಯಾವ ರೀತಿ ಕ್ವಶನನ್ನು ರೈಸ್ ಮಾಡಿದಾನಂತೇಳಿ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಹಾಗಾದರೆ ಕರ್ನಾಟಕ ಕೋಸ್ಟಲ್ ರಿಲೇಟೆಡ್ ಕ್ವಶನ್ ನೋಡಿ ಏನಿದೆ, ಕರ್ನಾಟಕ ರಾಜ್ಯದ ಕರಾವಳಿ ಉತ್ತರದಲ್ಲಿ ಕಿರಿದಾಗಿದೆ. ಅಂದರೆ ನಾರ್ತಲ್ಲಿ ಏನಾಗಿದೆಯಪ್ಪ ಅಂದರೆ ತುಂಬ ಚಿಕ್ಕದಾಗಿರುವಂತಹ ಕರಾವಳಿಯನ್ನು ಹೊಂದಿರುವಂಥದ್ದು. ಆದರೆ ದಕ್ಷಿಣದಲ್ಲಿ ಏನಾಗಿದೆಯಪ್ಪ ಅಂದರೆ ಇದು ಅಗಲವಾಗಿರೋದನ್ನು ನೋಡ್ತೀವಿ. ದಕ್ಷಿಣದಲ್ಲಿ ಅಗಲವಾಗಿದೆ, ಉತ್ತರದಲ್ಲಿ ಕಿರಿದಾಗಿರುವಂತಹ ಒಂದು ಭಾಗವನ್ನು ನಾವಿಲ್ಲಿ ನೋಡ್ತೀವಿ. ಸೊ ವಿಡ್ತ್ ಅಂತ ಬಂದಾಗ ಸೌತಲ್ಲಿ ಹೆಚ್ಚು ವಿಡ್ತ್ ಇದೆ, ನಾರ್ತಲ್ಲಿ ಕಡಿಮೆ ವಿಡ್ತನ್ನು ನೋಡ್ಬೋದು. ಯಾಕೆ ಈ ರೀತಿ ಭೂಸ್ವರೂಪವನ್ನು ನೋಡ್ತೀವಪ್ಪ ಅಂದರೆ ಈ ದಕ್ಷಿಣ ಭಾಗಕ್ಕೆ ಬಂದಾಗ
ನದಿಗಳು ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡ್ತವೆ. ನದಿಗಳ ಸಂಚಯನ ಪ್ರದೇಶವಾಗಿರುತ್ತೆ, ಹಾಗಾಗಿ ಬಯಲು ಪ್ರದೇಶವಾಗಿರುತ್ತೆ. ಹಾಗಾಗಿ ದಕ್ಷಿಣ ಮೈದಾನ ಭಾಗದಲ್ಲಿ ಅಗಲ ಜಾಸ್ತಿ ಇರೋದನ್ನು ನೋಡ್ತೀವಿ. ಉತ್ತರದಲ್ಲಿ 13 ಕಿಲೋಮೀಟರ್ ಅಷ್ಟು ಅದರ ಅಗಲ ಇದ್ರೆ, ನಾರ್ತಲ್ಲಿ ಎಷ್ಟಿದೆ? ಓನ್ಲಿ 13 ಕಿಲೋಮೀಟರ್ ಅಷ್ಟು ಇದ್ರೆ, ಸೌತಲ್ಲಿ ಆವರೇಜ್ ಆಗಿ ತಗೊಂಡಾಗ ಒಂದು 60 ಕಿಲೋಮೀಟರ್ ಅಷ್ಟು ಅಗಲವನ್ನು ಹೊಂದಿರತ್ತಿದು. ಹಾಗಾಗಿ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಾಗಿದೆಯಪ್ಪ ಅಂದರೆ ಸರಿಯಾಗಿರೋದನ್ನು ನೋಡ್ತೀವಿ. ಎರಡನೇ ಹೇಳಿಕೆ ನೋಡಿ, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು, ಅಂದರೆ ಗೇಟ್ವೇ ಆಫ್ ಕರ್ನಾಟಕ ಅಂಥೇಳಿ ಯಾವ ಬಂದರನ್ನು ಕರಿತೀವಪ್ಪ ಅಂದರೆ ನವಮಂಗಳೂರು ಬಂದರನ್ನು ಕರಿತೀವಿ. ಹಾಗಾಗಿ ಎರಡನೇ ಆಪ್ಷನ್ ಕೂಡ ಇಲ್ಲಿ ಸರಿಯಾಗಿದೆ. ರೈಟ್ ಆನ್ಸರ್ ABCD ಅಂತ ಇದೆಯಲ್ಲ, ಅದರಲ್ಲಿ ರೈಟ್ ಆನ್ಸರ್ ಯಾವುದು? 1 ಮತ್ತು 2 ಸರಿಯಾಗಿದೆ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ರೈಟ್. ಎಷ್ಟನೇ ಕ್ವಶನಿಗೆ? 16th ಕ್ವಶನಿಗೆ ರೈಟ್ ಆನ್ಸರ್ ಯಾವುದು? ಎ ಅನ್ನೋದು ಫಸ್ಟು ರೈಟ್ ಇದೆ, ಹಾಗೆ ಸೆಕೆಂಡು ಕೂಡ ರೈಟ್ ಇರುವಂಥದ್ದು. ಇಲ್ಲಿ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಇದೆಯಲ್ಲ, ಇದು ಕರ್ನಾಟಕದ ಏಕೈಕ ಅಂತಾರಾಷ್ಟ್ರೀಯ ಬಂದರು ಇದೆ, ಇಂಟರ್ನ್ಯಾಷನಲ್ ಪೋರ್ಟ್ ಲಿಸ್ಟರ್ ಇದೆ. ಯಾವುದು? ನವಮಂಗಳೂರು. ಹಾಗಾಗಿ ಕರ್ನಾಟಕದ ಏಕೈಕ ಅಂತಾರಾಷ್ಟ್ರೀಯ ಬಂದರು ಯಾವುದಪ್ಪ ಅಂದರೆ ನವಮಂಗಳೂರು ಬಂದರಿನ ಬಗ್ಗೆ ಗೊತ್ತಿರಬೇಕು. ಅಂದರೆ ಈ ಕಾನ್ಸೆಪ್ಟ್ ನಮಗೆ ಏನಂತ ಹೇಳುತ್ತಪ್ಪ ಅಂದರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಸ್ಟಡಿ ಮಾಡ್ಕೋಬೇಕು. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಂದರೆ 3 ಭಾಗ ಬರ್ತಾವೆ. ಯಾವ್ಯಾವ 3 ಭಾಗಗಳು ಬರ್ತಾವಂತನೂ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಒಂದೊಂದೇ ಏರಿಯಾವನ್ನು ತಗೊಂಡಾಗ ಫಸ್ಟ್ ಏರಿಯಾ ಇದೆಯಲ್ಲ, ಇದು ಕೋಸ್ಟಲ್ ಪ್ಲೈನ್ ಆಗಿರುತ್ತೆ, ಕರಾವಳಿ ಮೈದಾನ. ಎರಡನೇದು ಇದೆಯಲ್ಲ, ಇದನ್ನೇ ಮಲೆನಾಡು ಅಥವಾ ಪಶ್ಚಿಮ ಘಟ್ಟಗಳು ಅಂತ ತಗೊಳ್ತೀವಿ. ಮೂರನೇದು ಇದನ್ನು ಪ್ಲೈನ್ ಅಂತ ತೊಗೊಳ್ತೀವಿ. ಅದರಲ್ಲಿ 2 ಭಾಗ ಇದೆ. ಇದು ನಾರ್ತ್ ಪ್ಲೈನು, ಈ ಭಾಗ ಏನಿದೆಯಲ್ಲ ಇದು ಸೌತ್ ಪ್ಲೈನ್ ಆಗಿರುತ್ತೆ. ಉತ್ತರ ಮೈದಾನ, ದಕ್ಷಿಣ ಮೈದಾನ. ಮಲೆನಾಡು ಆರ್ ವೆಸ್ಟರ್ನ್ ಘಾಟ್ಸ್ ಇದು ಕೋಸ್ಟಲ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಫೀಚರ್ಸ್ಗಳು ಏನೇನಿದ್ದಾವೆ, ಅಲ್ಲಿ ಏನೇನು ಕಂಡು ಬರ್ತವೆ? ಈಗ ಕರಾವಳಿ ಅಂತ ಹೋದಾಗ ಬೀಚುಗಳು ಕಂಡು ಬರ್ತವೆ, ಬಂದರುಗಳು ಕಂಡು ಬರ್ತವೆ. ಈ ಭಾಗದಲ್ಲಿ ದ್ವೀಪಗಳನ್ನು ಕೂಡ ನೋಡ್ತೀವಿ. ಮಲೆನಾಡು ಅಂತ ಬಂದಾಗ ಬೆಟ್ಟ ಗುಡ್ಡಗಳು ಕಂಡು ಬರ್ತವೆ, ವಾಟರ್ ಫಾಲ್ಸ್ ಅನ್ನು ನೋಡ್ಬೋದು, ಡಿಫ್ರೆಂಟ್ ಟೈಟಲ್ಸ್ ಇರುವಂತಹ ನೇಮ್ಸ್ ಅನ್ನು ನೋಡ್ತೀವಿ, ಘಾಟ್ಸ್ಗಳು ಕಂಡು ಬರ್ತಾವೆ. ಮೈದಾನ ಅಂದಾಗ ಅಲ್ಲೂ ಕೂಡ ಬೆಟ್ಟ ಗುಡ್ಡಗಳು ಕಂಡು ಬರ್ತವೆ. ಆ ಏರಿಯಾಕ್ಕೆ ಸಂಬಂಧಪಟ್ಟಂತಹ ಝೋನ್ ಹೇಗಿರುತ್ತೆ ಅಂಥೇಳಿ ನಾವಿಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಕೇಳಿರೋವಂಥ ಪ್ರಶ್ನೆಗೆ ಒಂದೇದು ರೈಟ್ ಆನ್ಸರ್. ನೋಡಿ, ಕಂಪ್ಲೀಟ್ ಆಗಿ ನಾವು ಕರ್ನಾಟಕದ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡಬೇಕಂದ್ರೆ ಆ ಸಂಪೂರ್ಣ ಮಾಹಿತಿಯನ್ನು ತಗೊಂಡ್ರೆ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋದ್ರಿ ಮಿನಿಮಮ್ ಅಂದರೆ ಒಂದು 6 to 7 ಕ್ವಶನ್ಸು ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಕೇಳುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ಡೀಪ್ ಆಗಿ ಕರ್ನಾಟಕದ ಬಗ್ಗೆ ನಾವು ಸ್ಟಡಿ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಸ್ಟೇಟ್ ಎಕ್ಸಾಮ್ ನಡೆಸೋದ್ರಿಂದ ಅಲ್ಲಿ ನಮ್ಮ ರಾಜ್ಯದ ಬಗ್ಗೆ ನಮಗೆ ಹೆಚ್ಚಿನ ಜ್ಞಾನ ಇರಬೇಕು ಎನ್ನುವಂತಹ ಉದ್ದೇಶದಿಂದನೇ ಅತಿ ಹೆಚ್ಚು ಕ್ವಶನ್ಸ್ಗಳು ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಕೇಳೋದನ್ನು ಕೂಡ ನೋಡ್ತೀವಿ. ಕರ್ನಾಟಕ ಭೂಗೋಳ ಈ ಬುಕ್ ಏನಿದೆಯಲ್ಲ, ಆ ಬುಕ್ಕನ್ನು ಬರೆದಿರೋದು ನಾನೇ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ ಆಗುವಂತಹ ಒಂದು ಬುಕ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಕರ್ನಾಟಕ ಭೂಗೋಳ 4 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ಬರೆದಿರುವಂಥದ್ದು. ಯಾವ್ಯಾವ ಭಾಗಗಳು ಕಂಡು ಬರ್ತಾವಪ್ಪ ಅಂದರೆ ನೋಡಿ, ಕರ್ನಾಟಕ ಭೂಗೋಳ ಪರಿಚಯ ಅಂತ ಕಂಡುಬರುತ್ತೆ. ಈ ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಒಂದು 20 ಚಾಪ್ಟರ್ಸ್ಗಳು ಇದಾವೆ. ಇದರಲ್ಲಿ ಯಾವ್ಯಾವ ಕಾನ್ಸೆಪ್ಟನ್ನು ನೋಡ್ಬೋದು? ಕರ್ನಾಟಕದ ಪರಿಚಯ, ಪ್ರಾಕೃತಿಕ ಲಕ್ಷಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ನದಿ ವ್ಯವಸ್ಥೆ, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಅದರ ಜೊತೆಗೆ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಖನಿಜ ಸಂಪನ್ಮೂಲ, ಕೈಗಾರಿಕೆಗಳು, ಇವೆಲ್ಲ ಕಾನ್ಸೆಪ್ಟನ್ನು ಒಳಗೊಂಡಂತೆ 20 ಚಾಪ್ಟರ್ಸ್ಗಳು ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ಕಂಡುಬರುತ್ತೆ. ಅದಾದ ನಂತರದಲ್ಲಿ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಬುಕ್ಕಲ್ಲಿ ಸಿಗತ್ತೆ. ನೆಕ್ಸ್ಟು ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ಗಳು, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಹಿಸ್ಟಾರಿಕಲ್ ಪ್ಲೇಸ್ ಇದ್ದಾವೆ, ಅದರ ಇಂಪಾರ್ಟೆಂಟ್ ಏನು ಎನ್ನುವಂತಹ ಮಾಹಿತಿನೂ ಸಿಗತ್ತೆ. ಅಷ್ಟೇ ಅಲ್ಲದೆ ಇದುವರೆಗೂ ಕೂಡ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರವನ್ನು ಕೂಡ ಇದರಲ್ಲಿ ನೀವು ನೋಡ್ಬೋದು. UPSC, FDA, SDA ಹಾಗೆ KS ಆಗಿರ್ಬೋದು, ಗ್ರೂಪ್ C, KSRTC ಮತ್ತು ಬ್ಯಾಂಕಿಂಗ್ ಎಲ್ಲ ಸ್ಪರ್ಧಾತ್ಮಕ ಟೀಚರ್ ಎಕ್ಸಾಮಲ್ಲಿ TET ಎಕ್ಸಾಮ್ ಆಗಿರ್ಬೋದು ಅಥವಾ GPSTR, HSTR ಎಲ್ಲ ಕ್ವಶನ್ ಪೇಪರನ್ನು ಒಳಗೊಂಡಂತಹ ಒಂದು ಬುಕ್ ಆಗಿರುತ್ತೆ. ಅಷ್ಟು ಕ್ವಶನನ್ನು ಮಾಡೆಲ್ ಆಗಿ ಇಟ್ಕೊಂಡು ಯಾವ ರೀತಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದಾರೆ ಅಥವಾ ಕ್ವಶನ್ಸ್ ಯಾವ ರೀತಿ ಬಂದಿದ್ದು ಅನ್ನುವಂತಹ ಒಂದು ಆಧಾರದ ಮೇಲೆ ಈ ಬುಕ್ಕನ್ನು ಬರೆದಿರುವಂಥದ್ದು. ನಿಮಗೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 100% ಯೂಸ್ ಆಗೇ ಆಗುತ್ತೆ. ಈ ಒಂದು ಬುಕ್ಕನ್ನು ನಿಮಗೆ ಬೇಕಂದರೆ
ನಾವು ಪೋಸ್ಟಲ್ ಮೂಲಕನೂ ಕೂಡ ಕಳಿಸ್ತೀವಿ, ಮತ್ತು ರಾಜ್ಯದ ಮಾರುಕಟ್ಟೆಯಲ್ಲೂ ಕೂಡ ನಿಮಗೆ ಇದು ಸಿಗ್ತಾ ಹೋಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9008515660ಗೆ ಕಾಲ್ ಮಾಡಿ. ಈ ಬುಕ್ ಬೇಕಿದ್ರೆ ನಿಮಗೆ ಕೊರಿಯರ್ ಅಥವಾ ಪೋಸ್ಟಲ್ ಮೂಲಕ ಮನೆಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ನೋಡಿ, ಕರ್ನಾಟಕ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಬುಕ್ ಆಗಿರುತ್ತೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡಿಕೊಂಡು ಓದ್ಬೋದು. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕರ್ನಾಟಕದ ಮೇರೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಅಂದರೆ ಕರ್ನಾಟಕದ ಮೇರೆಗಳನ್ನು ಹೊಂದಿಸಿ ಬರಿ ಅಂದರೆ ಬಾರ್ಡರ್ ಲೈನ್ಸ್ ಯಾವ್ಯಾವ್ದಿದೆ ಅಂತ ಗೊತ್ತಿರಬೇಕು. ಈಗ ಕರ್ನಾಟಕದ ಮೇರೆ ಅಂತ ತಗೊಂಡಾಗ ಯಾವ್ಯಾವ ಬಾರ್ಡರ್ ಲೈನ್ಸು ಎಲ್ಲೆಲ್ಲಿ ಕಂಡು ಬರ್ತವೆ ಮತ್ತು ಯಾವ ದಿಕ್ಕಿನಲ್ಲಿ ಯಾವ ಒಂದು ಸ್ಟೇಟ್ ಅಥವಾ ವಾಟರ್ ಬಾಡಿ ಕಂಡು ಬರುತ್ತೆ ಅಂತೇಳಿ ಇಲ್ಲಿ ತಿಳ್ಕೊಬೇಕು. ನೋಡಿ, ಕರ್ನಾಟಕ ಅಂದ್ಕೊಳ್ಳೇನೆ ಅದನ್ನು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಬಿಡೋಣ. ನೋಡಿ, ಓವರಾಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಏನಿದೆ ಅಂತ ಕೇಳಿದ್ರೆ ಅರಬ್ಬಿ ಸಮುದ್ರ ಕಂಡುಬರುತ್ತೆ, ಅರಬ್ಬಿ ಸಿ ಇದೆ. ಹಾಗಾಗಿ ಪಶ್ಚಿಮಕ್ಕೆ ಸಂಬಂಧಪಟ್ಟಂತೆ ಯಾವ ವಾಟರ್ ಬಾಡಿ ಇದೆ ಅಂದರೆ ಅರಬ್ಬಿ ಸಮುದ್ರ ಕಂಡುಬರುತ್ತೆ. ಒಂದನೇದಕ್ಕೆ ಎ ಅನ್ನೋದು ಸರಿಯಾಗಿದೆ. ಮತ್ತೆ ಎಲ್ಲಿದೆ? ಮೂರನೇ ಆಪ್ಷನಲ್ಲೂ ಒಂದನೇದಕ್ಕೆ ಎ ಇದೆ. ಹಾಗಾದರೆ ಉತ್ತರಕ್ಕೆ ಯಾವುದಿದೆ ಅಂತ ನೋಡಿದಾಗ ನೋಡಿ, ಇದು ಉತ್ತರ ಭಾಗವಾಗಿರುತ್ತೆ. ಉತ್ತರ ಭಾಗದಲ್ಲಿ ಯಾವ್ದು ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರ ರಾಜ್ಯ ಕಂಡುಬರುತ್ತೆ. ಹಾಗಾಗಿ ಉತ್ತರ ಅಂತ ಬಂದರೆ ಮಹಾರಾಷ್ಟ್ರವನ್ನು ಆನ್ಸರ್ ಆಗಿ ತೊಗೊಳ್ತೀವಿ. ಇದು ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸಿ ಎಲ್ಲಿದೆಯಪ್ಪ ಅಂದರೆ ನೋಡಿ, ಮೂರನೇ ಆಪ್ಷನಲ್ಲಿ ಸಿ ಕಂಡು ಬರುತ್ತೆ. ನೆಕ್ಸ್ಟು, ಕರ್ನಾಟಕದ ಪೂರ್ವಕ್ಕೆ ಇರುವಂತಹ ರಾಜ್ಯ ಯಾವುದು ಅಂತ ಕೇಳಿದಾಗ ಈಗ ಪೂರ್ವ ಅಂದರೆ ಯಾವ ಸ್ಟೇಟ್ ಕಂಡು ಬರುತ್ತೆ? ಆಂಧ್ರ ಪ್ರದೇಶ್ ಕಂಡು ಬರುತ್ತೆ. ಹಾಗಾಗಿ ಇಲ್ಲಿ ಎರಡನ್ನ ಕೊಟ್ಟಿರೋದ್ರಿಂದ ಪೂರ್ವ ಅಂಥೇಳಿ ನಾವು ಯಾವುದನ್ನು ತೊಗೊಳ್ತೀವಿ? ಆಂಧ್ರ ಹಾಗೂ ತೆಲಂಗಾಣ ಅಂತ ತೊಗೊಳ್ತೀವಿ. ಇದಕ್ಕೆ ಬಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಹಾಗೆ ನೈಋತ್ಯ ದಿಕ್ಕಿನಲ್ಲಿರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಕೇರಳ ರಾಜ್ಯ ಕಂಡು ಬರುತ್ತೆ. ನೈಋತ್ಯ ದಿಕ್ಕು ಡಿ ಅನ್ನೋದು ಸರಿ. ನಾಲ್ಕನೇ ಆಪ್ಷನ್ಗೆ ಡಿ ಅನ್ನೋದು ಸರಿ, ಅದಕ್ಕದೇ ಉತ್ತರವಾಗಿರುತ್ತೆ. ನೋಡಿ, ಇಂತಹ ಪ್ರಶ್ನೆಗಳು ಬಂದಾಗ ಕರ್ನಾಟಕದ ನೆರೆಹೊರೆಯ ಬಗ್ಗೆ ಡೀಪ್ ಆಗಿ ತಿಳ್ಕೋಬೇಕು. ಈಗ ಇದನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ ನೋಡಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮದಲ್ಲಿ ಯಾವ್ದು ಕಂಡು ಬಂತು? ಅರಬ್ಬಿ ಸಮುದ್ರ ಇದೆ. ಹಾಗೆ ಈ ಭಾಗದಲ್ಲಿ ವಾಯುವ್ಯದಲ್ಲಿ ಯಾವ ರಾಜ್ಯ ಕಂಡು ಬರುತ್ತೆ? ಗೋವಾ ರಾಜ್ಯ ಕಂಡು ಬರುತ್ತೆ. ಹಾಗೆ ಉತ್ತರದಲ್ಲಿ ಕಂಡುಬರುವಂಥ ರಾಜ್ಯ ಯಾವುದು? ಮಹಾರಾಷ್ಟ್ರ. ನೋಡಿ, ಈಶಾನ್ಯ ಭಾಗದಲ್ಲಿ ಕಂಡುಬರುವಂಥ ರಾಜ್ಯ ಯಾವ್ದು ಬರುತ್ತೆ? ತೆಲಂಗಾಣ ರಾಜ್ಯ ಕಂಡುಬರುತ್ತೆ. ಆಂಧ್ರ ಪ್ರದೇಶ್ ಯಾವ ಸೈಡಲ್ಲಿ ಇದೆಯಪ್ಪ ಅಂದರೆ ಪೂರ್ವ ದಿಕ್ಕಿನಲ್ಲಿ ಕಂಡುಬಂದರೆ ಈ ತಮಿಳುನಾಡು ಇದೆಯಲ್ಲ, ಇದು ದಕ್ಷಿಣ ಪ್ಲಸ್ ಆಗ್ನೇಯ ದಿಕ್ಕಿನಲ್ಲಿ ಕಂಡುಬರೋದು ತಮಿಳುನಾಡು. ಅದೇ ಕೇರಳ ಯಾವ ದಿಕ್ಕಿನಲ್ಲಿ ಇದೆಯಪ್ಪ ಅಂದರೆ ನೈಋತ್ಯ ದಿಕ್ಕಿನಲ್ಲಿ ಕಂಡುಬರೋದು. ಅರಬ್ಬಿ ಸಮುದ್ರ ಪಶ್ಚಿಮ ದಿಕ್ಕಿನಲ್ಲಿದೆ. ನೋಡಿ, ಇಷ್ಟು ಮಾಹಿತಿಯನ್ನು ನಾವು ಇಲ್ಲಿ ದಿಕ್ಕಿನ ಆಧಾರದ ಮೇಲೆ ತಿಳ್ಕೋಬೇಕು. ಭಾರತದ ಬಗ್ಗೆ ಗೊತ್ತಾಯಿತು, ಹಾಗೆ ಕರ್ನಾಟಕದ ಬಗ್ಗೆನೂ ಕೂಡ ನಮಗಿಲ್ಲಿ ಮಾಹಿತಿ ಕ್ಲಿಯರ್ ಆಗುತ್ತೆ. ಓಕೆ, ನೋಡಿ 17th ಕ್ವಶನಿಗೆ ಸರಿಯಾದಂಥ ಉತ್ತರ ಯಾವುದಂತ ನೋಡಿದಾಗ ಮೂರನೇದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, ಸ್ಟೇಟ್ಮೆಂಟ್ ವೈಸಲ್ಲಿ ಕ್ವಶನನ್ನು ರೈಸ್ ಮಾಡಿರುವಂಥದ್ದು. ರಾಧಾಳು ತನ್ನ ಪ್ರವಾಸ ಕಾಲಕ್ಕೆ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ನೋಡಿ ಯಾವ ಬೆಟ್ಟಕ್ಕೆ ಹೋಗಿದ್ದಾರೆ? ಪ್ರವಾಸ ಟೂರನ್ನು ಕೈಗೊಂಡಾಗ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿದ್ದಾರೆ. ಅದರ ಜೊತೆಗೆ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ. ಹಾಗೆ ನಂದಿ ಬೆಟ್ಟಕ್ಕೂ ಕೂಡ ಹೋಗಿದ್ದಾರೆ ಮತ್ತು ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗಿದ್ದಾರೆ. ನಂದಿ ಬೆಟ್ಟ, ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ನೋಡಿ, ಅಲ್ಲಿ ಭೇಟಿ ಕೊಟ್ಟಂತಹ ಹರ್ಷಗೊಂಡು ಅವಳು ಏನು ಮಾಡ್ತಾರೆ? ತನ್ನ ತಾಯಿಗೆ ಪತ್ರ ಬರೀತಾಳೆ. ಹಾಗಾದರೆ ರಾಧಾ ಕರ್ನಾಟಕದ ಈ ಪ್ರಾಕೃತಿಕ ವಿಭಾಗಕ್ಕೆ ಭೇಟಿ ನೀಡಿದ್ದಳು ಅಂದರೆ ಇಲ್ಲಿ ಕಾನ್ಸೆಪ್ಟ್ ಅಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು. ರಾಧಾ ಟೂರ್ ಹೋಗಿದ್ಲು. ಟೂರ್ ಹೋದಂಥ ಸಂದರ್ಭದಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋಗಿದ್ದಾಳೆ? ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ನಂದಿ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟ ಮೈಸೂರಿಗೆ ಹೋಗಿದ್ದಾಳಂತ ಅರ್ಥ. ನಂದಿ ಬೆಟ್ಟ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗಿದ್ದಾಳಂತ. ಹಾಗೆ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ ಅಂದರೆ ಚಾಮರಾಜನಗರ ಜಿಲ್ಲೆಗೆ ಹೋಗಿರೋವಂಥದ್ದು. ಈ 4 ಜಿಲ್ಲೆಯನ್ನು ಪ್ರವಾಸವನ್ನು ಮುಗಿಸ್ಕೊಂಡು 3 ಜಿಲ್ಲೆಯನ್ನು ಟೂರ್ ಮಾಡಿಕೊಂಡು ಅದರಿಂದ ಅವರಿಗೆ ತೃಪ್ತಿ ಪಟ್ಟಿರೋ ತನ್ನ ತಾಯಿಗೆ ಪತ್ರ ಬರೆದು ನಾನು ಇಂಥ ಪ್ಲೇಸಿಗೆ ಹೋಗಿದೆ ಅಂತ ತಿಳಿಸಿರೋವಂಥದ್ದು. ಹಾಗಾದರೆ ಇದು ಯಾವ ಪ್ರಾಕೃತಿಕ ವಿಭಾಗದಲ್ಲಿದೆ ಅಂತ ಗೊತ್ತಿರಬೇಕಲ್ಲ. ನೋಡಿ, ದಕ್ಷಿಣ ಮೈದಾನ ಅಂತ ಇದೆ, ಕರಾವಳಿ ಇದೆ, ಮಲೆನಾಡು ಅಂತ ಇದೆ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಈಗ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಇಂಥ ಪ್ರಶ್ನೆಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಿ. ನೋಡಿ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು ಫಸ್ಟ್ ಹೇಳಿದೆ ನಾನು. ಕರಾವಳಿ ಭಾಗ ಯಾವ್ದಾದ್ರು ಬೀಚ್, ಓಂ ಬೀಚಿಗೆ ಹೋಗಿದೆ, ಗೋಕರ್ಣಕ್ಕೆ ಹೋಗಿದೆ, ಮುರುಡೇಶ್ವರ ಹೋಗಿದೆ, ಕಾರವಾರ ಹೋಗಿದೆ ಅಂತ ಬಂತಂದರೆ ಏನು ಆನ್ಸರ್ ಮಾಡಬೇಕು? ಕರಾವಳಿ ಅಂತ ಆನ್ಸರ್ ಮಾಡ್ತೀವಿ.
ಅಥವಾ ಜೋಗ್ ಫಾಲ್ಸಿಗೆ ಹೋಗಿದ್ವಿ, ಅಥವಾ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹತ್ತಿದ್ವಿ, ಈ ರೀತಿ ಪ್ರಶ್ನೆ ಬಂತಂತ ಅಂದರೆ ಏನನ್ನು ಆನ್ಸರ್ ಮಾಡಬೇಕು? ಮಲೆನಾಡು ಭಾಗಕ್ಕೆ ಅಂತ ಆನ್ಸರ್ ಮಾಡ್ತೀವಿ. ಬಟ್ ಇಲ್ಲಿ ಕೇಳಿರೋದೇನು? ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ನಂದಿ ಬೆಟ್ಟ, ಚಾಮುಂಡಿ ಬೆಟ್ಟ ಅಂತ ಕೇಳಿದ್ದಾರೆ. ಅದು ಎಲ್ಲಿ ಕಂಡುಬರುತ್ತೆ ಅಂದರೆ ಮೈದಾನ ಭಾಗದಲ್ಲಿ ಕಂಡುಬರುತ್ತೆ, ಪ್ಲೈನಲ್ಲಿ. ಆದರೆ ಇಲ್ಲಿ ಯಾವ ಪ್ಲೈನಲ್ಲಿ ಇದೆ ಅಂತ ಕೇಳಿದರೆ ಸೌತ್ ಪ್ಲೈನಲ್ಲಿ ಇರೋದು. ನೋಡಿ, ಇಲ್ಲಿ ಚಾಮರಾಜನಗರ ಜಿಲ್ಲೆ ಕಂಡುಬರುತ್ತೆ ಮಲೆ ಮಹದೇಶ್ವರ, ಬಿಳಿಗಿರಿ ರಂಗನ ಬೆಟ್ಟ. ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಚಾಮುಂಡಿ, ನಂದಿ ಬೆಟ್ಟ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇವಿಷ್ಟು ಪ್ಲೇಸನ್ನು ಸುತ್ತರಿದಿರೋದನ್ನು ನೋಡ್ತೀವಿ. ಹಾಗಾದರೆ ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ದಕ್ಷಿಣ ಮೈದಾನದಲ್ಲಿ ಕಂಡುಬರೋದು. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಿದಕ್ಕೆ? ಸೌತ್ ಪ್ಲೈನ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ ಈ ಒಂದು 18 ಕ್ವಶನಿಗೆ. ಕ್ಲಿಯರಾ? ಅದೇ ಮಲಗಿರುವ ಬುದ್ಧ ಬೆಟ್ಟಕ್ಕೆ ಹೋಗಿದ್ವಿ ಅಂತ ಅನ್ಬೋದು, ಬಾದಾಮಿಗೆ ಹೋಗಿದೆ ಅಂತ ಅನ್ಬೋದು. ಅಂತಹ ಪ್ರಶ್ನೆ ಬಂದಾಗ ಏನನ್ನು ಆನ್ಸರ್ ಮಾಡಬೇಕು? ಉತ್ತರ ಮೈದಾನ ಅಂತ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಅಲ್ಲಿನ ಫಿಸಿಕಲ್ ಫೀಚರ್ಸ್ ಏನೇನಿದೆ, ಆ ಏರಿಯಾದಲ್ಲಿ ಏನೇನು ಕಂಡು ಬರ್ತವೆ, ಅದರ ಬೇಸ್ ಇಟ್ಕೊಂಡು ಇಂಥ ಪ್ರಶ್ನೆಗಳು ಬಂದಾಗ ಆನ್ಸರ್ ಮಾಡಬೇಕು. ನೋಡಿ, ಭಾಳ ಚೆಂದಾಗಿದೆ ಕ್ವಶನನ್ನು ನೋಡಿದಾಗ. ಅಂದರೆ ಆ ಏರಿಯಾಗಳ ಬಗ್ಗೆ ನಮಗೆ ನಾಲೆಡ್ಜ್ ಇದ್ದರೆ ಮಾತ್ರ ಆ ಫಿಸಿಕಲ್ ಫೀಚರ್ಸನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇರುವಂಥದ್ದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ರೀಟಾಳ ತನ್ನ ತಂದೆಗೆ ಫೋನ್ ಮಾಡಿ ತಾನು ಪ್ರಸ್ತುತ ಭಾರತದ ದಖನ್ ಪ್ರಸ್ಥಭೂಮಿಯ ಪ್ರವಾಸದಲ್ಲಿದ್ದು ಸದ್ಯ ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾದ ಶಿಖರವೆಂದು ಖ್ಯಾತಿಯಾದ ಅಣ್ಣಮಲೈನಲ್ಲಿನ ಈ ಶಿಖರದ ಮುಂದಿರುವೆ ಎಂದಳು. ಅಂದರೆ ಅವರು ಯಾವ ದಿಕ್ಕಿಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಫೋನ್ ಮಾಡಿ ಹೇಳ್ತಾರೆ ಪ್ರಸ್ತುತ ಭಾರತದ ದಖನ್ ಪ್ರಸ್ಥಭೂಮಿಯ ಪ್ರವಾಸದಲ್ಲಿದೆ. ಡೆಕ್ಕನ್ ಪ್ಲೇಟಿವ್ ಅಲ್ಲಿ ಅಥವಾ ಡೆಕ್ಕನ್ ಪ್ಲೇಟಿವ್ ಅಲ್ಲಿ ಇರುವಂತಹ ಪ್ಲೇಸ್ಗಳನ್ನು ಅವರು ಏನು ಮಾಡ್ತಾರೆ? ಪ್ರವಾಸವನ್ನು ಮಾಡ್ತಾ ಇದ್ದಾರೆ, ನೋಡಕ್ಕೆ ಹೋಗಿದ್ದಾರೆ. ಸದ್ಯ ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾದ ಶಿಖರ, ಇದು ಇಂಪಾರ್ಟೆಂಟ್ ವರ್ಡು. ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ಪೀಕ್ ಯಾವುದು ಅನ್ನೋದು ಗೊತ್ತಿರಬೇಕು. ಎಲ್ಲಿರುವಂಥದ್ದು? ಡೆಕ್ಕನ್ ಪ್ಲೇಟಿವ್ ಅಲ್ಲಿದ್ದಾರೆ. ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ಪೀಕ್ ಇರುವಂಥದ್ದು ಯಾವ ಬೆಟ್ಟದಲ್ಲಿದೆ? ಇದು ಅಣ್ಣಮಲೈ ಬೆಟ್ಟದಲ್ಲಿ ಕಂಡುಬರುತ್ತೆ. ಈ ಶಿಖರ ಮುಂದಿರುವೆ ಎಂದಳು. ಯಾವ ಶಿಖರದ ಮುಂದಿದ್ದಾರೆ? ಆಪ್ಷನಲ್ಲಿ ನೋಡಿ, ಅನೈಮುಡಿ ಇದೆ, ಅನೈಮುಡಿ ಅಂತ ಒಂದಿದೆ. ಹಿಮಾಲಯ ಇದೆ, ಹಿಮಾಲಯ ಇಲ್ಲೇ ತಪ್ಪಿದೆ. ಹಿಮಾಲಯ ಪರ್ಯಾಯ ಪ್ರಸ್ಥಭೂಮಿಯಲ್ಲಿಲ್ಲ, ಅದು ನಾರ್ತ್ ಇಂಡಿಯಾದಲ್ಲಿ ಇರುವಂಥದ್ದು ಹಿಮಾಲಯನ್ ಮೌಂಟೇನ್ ರೇಂಜ್. ಕಾರಕೋರಂ ಕೂಡ ಹಿಮಾಲಯ ಭಾಗದಲ್ಲಿ ಇರುವಂಥದ್ದು. ಮೇಲಿನ ಯಾವುದೂ ಅಲ್ಲ ಅನ್ನೋದು ತಪ್ಪಿದೆ. ಆದರೆ ಸರಿಯಾದಂಥ ಉತ್ತರ ಇಲ್ಲಿ ಈಸಿಯಾಗಿ ಸಿಕ್ತು ನಿಮಗೆ. ಯಾವುದೋ? ಅನೈಮುಡಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಈ ಅನೈಮುಡಿಯ ಬಗ್ಗೆ ಏನೆಲ್ಲ ಗೊತ್ತಿರಬೇಕು ನಮಗೆ? ಅನೈಮುಡಿ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಒಂದು ಆಪ್ಷನ್ ನಿಮಗೆ ಕ್ಲಿಯರ್ ಆಯಿತು. ಯಾವ ಸ್ಟೇಟಲ್ಲಿದೆ? ಕೇರಳ ರಾಜ್ಯದಲ್ಲಿ. ಎರಡನೇದು, ಅನೈಮುಡಿ ಅನ್ನುವಂಥದ್ದು ಯಾವ ಬೆಟ್ಟದ ಸಾಲಿನಲ್ಲಿ ಕಂಡುಬರುತ್ತೆ ಅಂದರೆ ಅಣ್ಣಮಲೈ ಬೆಟ್ಟದಲ್ಲಿ ಕಂಡುಬರುವಂಥದ್ದು ಅನೈಮುಡಿ. ಅಣ್ಣಮಲೈ ಬೆಟ್ಟ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಕೇರಳ ಪ್ಲಸ್ ತಮಿಳುನಾಡು ಎರಡು ರಾಜ್ಯಗಳ ಗಡಿಯಲ್ಲಿ ಕಂಡುಬರುತ್ತೆ. ಮ್ಯಾಕ್ಸಿಮಮ್ ಏರಿಯಾ ಕೇರಳದಲ್ಲಿ ಇರುವಂಥದ್ದು. ಹಾಗಾದರೆ ಅನೈಮುಡಿ ಮತ್ತೇನು ಇಂಪಾರ್ಟೆಂಟ್ ಅಪ್ಪ ಅಂದರೆ ನೋಡಿ, ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಅನೈಮುಡಿ. ಎರಡನೇ ಇಂಪಾರ್ಟೆಂಟ್ ಏನು? ಹೈಯೆಸ್ಟ್ ಪೀಕ್ ಇನ್ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳಲ್ಲೇ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? ಅನೈಮುಡಿ. ಕೇರಳ ರಾಜ್ಯದಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಅನೈಮುಡಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? ಅನೈಮುಡಿ ಆಗಿರುತ್ತೆ. 4 ಆಪ್ಷನನ್ನು ಕರೆಕ್ಟಾಗಿ ಇಟ್ಕೋಬೇಕು. ಸೌತ್ ಇಂಡಿಯಾ, ಪೆನಿನ್ಸುಲರ್ ಪ್ಲೇಟಿವ್, ಕೇರಳ, ವೆಸ್ಟರ್ನ್ ಘಾಟ್ಸಲ್ಲೇ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂದರೆ ಅನೈಮುಡಿ ಆಗಿರುತ್ತೆ. ಅದರ ಬಗ್ಗೆ ನಮಗೆ ಗೊತ್ತಿರಬೇಕು. ಇದು 2695 ಮೀಟರಷ್ಟು ಎತ್ತರವನ್ನು ಹೊಂದಿದೆ. ಇದು ಕ್ಲಿಯರಾ? 2695 ಮೀಟರಷ್ಟು ಎತ್ತರವನ್ನು ಹೊಂದಿರೋದು. ನೋಡಿ, ಇದೇ ಭಾಗದಲ್ಲಿ ನೋಡ್ತೀವಿ ಕೇರಳ ಅನೈಮುಡಿ ಭಾಗವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಕ್ಲಿಯರಾ? ಇದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಆಗಿರುವಂಥದ್ದು ಅಥವಾ ಸೌತ್ ಇಂಡಿಯಾಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರಾಕೇಶನ ಮನೆಗೆ ಬಂದ ಅತಿಥಿಗಳು ನಾಯಿ ನೋಡಿ ಗಾಬರಿಯಾಗಿ ಕೇಳಲಾಗಿತ್ತು. ಇದು ಮುಧೋಳ ಹೌಂಡ್ಸ್ ಅಂತೇಳಿ ತಳಿಯ ನಾಯಿ ಎಂದನು. ಹಾಗಾದರೆ ಆ ತಳಿಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಯಾವ ತಳಿ ನಾಯಿ ಅದು? ಮುಧೋಳ ಹೌಂಡ್ಸ್ ಎನ್ನುವಂತಹ ತಳಿಯ ನಾಯಿಯನ್ನು ನೋಡ್ತೀವಿ. ಆ ನಾಯಿಯನ್ನು ಇಲ್ಲಿ ಮ್ಯಾಪಲ್ಲಿ ಕೂಡ ನೋಡ್ಬೋದು. ಇದೇ ಆ ತಳಿಯ ನಾಯಿ. ಭಾರತದ ಮಿಲಿಟರಿಯಲ್ಲಿ ಮತ್ತು ವಿದೇಶಗಳಿಗೂ ಕೂಡ ಈ ನಾಯಿಯನ್ನು ರಫ್ತು ಮಾಡಲಾಗತ್ತೆ. ಓಕೆ, ತುಂಬ ಚುರುಕಾಗಿರುವಂತಹ ಒಂದು ಕೆಟಗರಿಗೆ ಸೇರಿರುವಂತಹ ಒಂದು ನಾಯಿ ಆಗಿರುತ್ತೆ. ಹಾಗಾದರೆ ಈ ನಾಯಿ ಎಲ್ಲಿ ಕಂಡುಬರುತ್ತೆ? ಇದರ ಮೂಲ ನೆಲೆ ಯಾವುದು ಅಂತ ಕೇಳಿದ್ರೆ ಧಾರವಾಡದಲ್ಲಿ ಕಂಡುಬರುತ್ತೆ ಅಂದರೆ ಧಾರವಾಡದಲ್ಲಿಲ್ಲ,
ಕಲಬುರಗಿಯಲ್ಲೂ ಕೂಡ ಇಲ್ಲ. ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ? ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬಾಗಲಕೋಟೆ ಮತ್ತೊಂದು ಯಾವುದು? ವಿಜಯಪುರ ಜಿಲ್ಲೆಯ ಭಾಗದಲ್ಲಿ ಕಂಡುಬರುವಂಥದ್ದನ್ನು ನೋಡ್ತೀವಿ. ಯಾವುದನ್ನು? ಈ ಮುಧೋಳ ಹೌಂಡ್ಸ್ ಎನ್ನುವಂತಹ ನಾಯಿಯನ್ನು ನೋಡುವಂಥದ್ದು. 2 ಜಿಲ್ಲೆಗಳು ನೆನಪಲ್ಲಿರಲಿ, ಬಾಗಲಕೋಟೆ ಮತ್ತು ವಿಜಯಪುರ. ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗ್ತದೆ ಅಥವಾ ಮಾರಾಟವನ್ನು ಮಾಡ್ತಾರೆ, ವ್ಯಾಪಾರಕ್ಕಾಗಿ ಈ ನಾಯಿಯನ್ನು ಸಾಕ್ತಾರೆ. ಹಾಗೆ ಮಿಲಿಟರಿಯಲ್ಲೂ ಕೂಡ ಇದನ್ನು ಬಳಸೋದನ್ನು ನೋಡ್ಬೋದು. ರೈಟ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಾಗರಗಳ ಬಗ್ಗೆ ಅಭ್ಯಾಸ ಮಾಡುತ್ತಿದ್ದ ರಹೀಂ ತನ್ನ ಸ್ನೇಹಿತರ ರಾಜುವಿಗೆ ಇಂಡಿಯಾ ಎಂಬ ದೇಶದ ಹೆಸರಿನ ಮೂಲ ಗುರುತಿಸಲ್ಪಟ್ಟ ಮಹಾಸಾಗರ ಇದಾಗಿದೆ. ಅಂದರೆ ಇಂಡಿಯಾ ಎಂಬ ಪದ ಬರೋದಕ್ಕೆ ಯಾವ ಮಹಾಸಾಗರ ಕಾರಣ ಅಂತ ತಿಳ್ಕೊಬೇಕಾಗಿರುವಂಥದ್ದು. ಆಲ್ಮೋಸ್ಟ್ ಇಂಡಿಯಾ ಎನ್ನುವಂಥದ್ದು ನೀವು ಮ್ಯಾಪಲ್ಲಿ ನೋಡಿದರೆ ಭಾರತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿರೋದೇ ಇಂಡಿಯನ್ ಓಷಿಯನ್ ಏರಿಯಾ, ಇದು ಹಿಂದೂ ಮಹಾಸಾಗರ. ಆ ಹಿಂದೂ ಮಹಾಸಾಗರದಲ್ಲಿರುವಂತಹ ಒಂದು ರಾಷ್ಟ್ರನೇ ಭಾರತವಾಗಿರುತ್ತೆ. ಆದ್ರಿಂದ ಭಾರತವನ್ನು ಏನಂತ ಕರಿತೀವಿ? ಇಂಡಿಯಾ ಅಂತ ಕರಿತೀವಿ. ಯಾವ ಓಷಿಯನನ್ನು ಆಧಾರವಾಗಿಟ್ಕೊಂಡು ಅಂತ ಕೇಳಿದ್ರೆ ಹಿಂದೂ ಮಹಾಸಾಗರವನ್ನು ಆಧಾರವಾಗಿಟ್ಕೊಂಡು ಬಂದಿರುವಂತಹ ಹೆಸರು ಯಾವುದಪ್ಪ ಅಂದರೆ ಇಂಡಿಯಾ ಎಂಬ ಹೆಸರು ಬಂದಿರುವಂಥದ್ದು. ನೋಡಿ, ಇದು 21ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಈ ಬೆಟ್ಟ 2 ಕೋಡುಗಲ್ಲುಗಳಿಂದ ನಿರ್ಮಾಣವಾಗಿದ್ದು ಇದೊಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಎಂದು ಶಿಕ್ಷಕರು ಪ್ರವಾಸದಲ್ಲಿರುವ ವಿದ್ಯಾರ್ಥಿಗಳಿಗೆ ಪ್ರವಾಸಿ ಸ್ಥಳದ ಮಾಹಿತಿ ನೀಡಿದರು. ಹಾಗಾದರೆ ಆ ಬೆಟ್ಟ ಯಾವುದು ಅಂತ ಗೊತ್ತಿರಬೇಕು. ಗೋಕರ್ಣ ಇದೆ, ಮುರುಡೇಶ್ವರ ಇದೆ, ಕೊಲ್ಲೂರು ಇದೆ. ಆದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಯಾಣ ಅಂಥೇಳಿ. ನೋಡಿ, ನೀವು ಯಾಣವನ್ನು ಪ್ರವಾಸ ಮಾಡಿದಾಗ ಅಲ್ಲಿ ಎತ್ತರವಾದಂತಹ ಒಂದು ಬಂಡೆ ಕಂಡು ಬರುತ್ತೆ. ಈ ಎತ್ತರವಾದಂತಹ ಒಂದು ಬಂಡೆ ಕಂಡು ಬರುತ್ತವೆ. ಇಲ್ಲಿ ಎತ್ತರವಾಗಿರುವಂತಹ 2 ಶಿಖರಗಳು ರೀತಿಯಲ್ಲಿ ಗುಡ್ಡಗಳು ಕಂಡು ಬರ್ತವೆ ಅಥವಾ ಪೀಕ್ಗಳು ಇದ್ದಾವೆ. ಆ ಶಿಖರದ ಹೆಸರೇನಪ್ಪ ಅಂದರೆ ಭೈರವೇಶ್ವರ ಶಿಖರ ಅಂಥೇಳಿ ಮತ್ತು ಮೋಹಿನಿ ಶಿಖರ ಅಂಥೇಳಿ 2 ಕಂಡು ಬರ್ತವೆ. ಆ 2 ಕೋಡುಗಲ್ಲುಗಳಿಂದ ಕೂಡಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಯಾವ ಸ್ಥಳ ಅದು? ಯಾಣ ಅಂಥೇಳಿ. ಹಾಗಾದರೆ ಯಾಣ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಿದ್ದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆಯಲ್ಲಿ ಇರೋದಿದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಇದರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೋಡಿ, ಯಾಣವನ್ನು ಭೌಗೋಳಿಕ ಪಾರಂಪರ್ಯ ತಾಣ ಅಂತ ಘೋಷಣೆ ಮಾಡಲಾಗಿದೆ. ಈಗ ರೀಸೆಂಟು 2026ರಲ್ಲಿ. ಇದು ಕರೆಂಟ್ ರಿಲೇಟೆಡ್ ಆಗಿ ಕೇಳ್ಬೋದಾದಂತಹ ಪ್ರಶ್ನೆಯಾಗಿರುತ್ತೆ. ಯಾಣವನ್ನು ಭೌಗೋಳಿಕ ಪಾರಂಪರ್ಯ ತಾಣ ಅಂತೇಳಿ 2026ರಲ್ಲಿ ಘೋಷಣೆ ಮಾಡಲಾಯಿತು. ಹಾಗಲೇ ಅಲ್ಲಿರುವಂತಹ 2 ಪೀಕ್ ಯಾವುದಪ್ಪ ಅಂದರೆ ಭೈರವೇಶ್ವರ ಮತ್ತು ಮೋಹಿನಿ ಎನ್ನುವಂತಹ ಪೀಕ್ಗಳು ಕಂಡುಬರ್ತವೆ. ಹಾಗಾದರೆ ಈ ಕಲ್ಲು ಬಂಡೆಗಳು ಯಾವುದರಿಂದ ಆಗಿದೆಯಪ್ಪ ಅಂದರೆ ಸುಣ್ಣದ ಕಲ್ಲಿನ ರಚನೆಯಿಂದ ಕೂಡಿರೋದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಯಾಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂದರೆ ಮುಂಬೈ ಅಂಥೇಳಿ. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಯಾವುದಪ್ಪ ಅಂದರೆ ಮುಂಬೈ. ಅದೇ ರೀತಿ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳಿದರೆ ಹುಬ್ಬಳ್ಳಿನ, ದಾವಣಗೆರೆನ, ಸಿರ್ಸಿನ, ಚಾಮರಾಜನಗರ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ನೋಡಿ, ಭಾರತದ ಮ್ಯಾಂಚೆಸ್ಟರ್ ಅನ್ನೋಂಥದ್ದು ಮುಂಬೈ ಅನ್ನೋಂಥದ್ದು ಈಗ ಬದಲಾವಣೆ ಆಗಿದೆ. ಈಗ ಗುಜರಾತ್ನ ಅಹಮದಾಬಾದನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯುವಂಥದ್ದು. ಬಟ್ ನಿಮ್ಮ ಎಕ್ಸಾಮಲ್ಲಿ ಇದನ್ನೇ ಕೇಳೋದ್ರಿಂದ ನೀವು ಇದನ್ನೇ ಆನ್ಸರ್ ಮಾಡಿ. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕೇಳಿದರೆ ಮುಂಬೈಯನ್ನು ಆನ್ಸರ್ ಮಾಡಿ. ಅದೇ ಕರ್ನಾಟಕದಲ್ಲಿ ಹತ್ತಿ ಗಿರಣಿಗಳು ಅತಿ ಹೆಚ್ಚು ಕಂಡುಬರೋದು ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರೋದ್ರಿಂದ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಲೇ ಕರೆಯೋದು. ಹಾಗಾದರೆ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಆಗಿದ್ದರೆ ಯಾಕೆ ಈ ಮ್ಯಾಂಚೆಸ್ಟರ್ ಅನ್ನುವಂಥ ಸ್ಥಳ ಎಲ್ಲಿದೆಯಪ್ಪ ಅಂದರೆ ಇಂಗ್ಲೆಂಡಿನಲ್ಲಿ ಇರುವಂತಹ ಒಂದು ಪ್ಲೇಸ್ ಆಗಿರುತ್ತೆ. ಆ ಒಂದು ಪ್ರದೇಶದಲ್ಲೂ ಹತ್ತಿ ಗಿರಣಿಗಳು ಅತಿ ಹೆಚ್ಚು ಕಂಡುಬರ್ತವೆ. ಅದನ್ನು ಇಲ್ಲಿ ಕಂಪ್ಯಾರಿಸನ್ ಮಾಡಿ ಹೇಳಿರುವಂಥದ್ದನ್ನು ನೋಡ್ತೀವಿ. ನೋಡಿ, ಭಾರತದ ಮ್ಯಾಂಚೆಸ್ಟರ್ ಮುಂಬೈ, ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ, ದಕ್ಷಿಣದ ಭಾರತದ ಮ್ಯಾಂಚೆಸ್ಟರ್ ಯಾವುದು? ಕೊಯಮತ್ತೂರು. ಮ್ಯಾಂಚೆಸ್ಟರಲ್ಲಿ ಮುಂಬೈ ಇಲ್ಲ ಅಂದರೆ ಗುಜರಾತ್ ಅಹಮದಾಬಾದ್ ಅಂತ ಕೊಟ್ಟರೆ ಅದನ್ನು ಆನ್ಸರ್ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿ ಕ್ವಶನನ್ನು ಕೊಡ್ತಾನೆ ಅದನ್ನು ನೋಡಿಕೊಂಡು ನೀವು ಆನ್ಸರನ್ನು ಮಾಡಿ. ನೋಡಿ, ಇದು 23ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂಥ ಉತ್ತರ. ನೋಡಿ, ಜಗಜ್ಯೋತಿ ಬಸವೇಶ್ವರರಿಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಮೂಲಕ ಹರಿಯುವ ಈ ನದಿಯಿಂದ ಸ್ಫೂರ್ತಿದಾಯಕವಾಯಿತು. ಅಂದರೆ ಬಸವೇಶ್ವರರು
ಆ ಬಸವ ಕಲ್ಯಾಣ ಭಾಗದಲ್ಲಿ ಆ ಒಂದು ನದಿ ಹರಿಯತ್ತಲ್ಲ, ಆ ನದಿ ಭಾಗದಲ್ಲಿ ಕೂತ್ಕೊಂಡು ಅವರು ಬಹಳಷ್ಟು ತನ್ನ ಜ್ಞಾನಾರ್ಜನೆಗಾಗಿ ಆ ನದಿ ಭಾಗ ಅನ್ನುವಂಥದ್ದು ಅವರಿಗೆ ತುಂಬಾ ಯೂಸ್ ಆಗಿರುವಂಥದ್ದು. ನೋಡಿ, ನಮಗೆ ಏನಾರು ಮನಸ್ಸಿಗೆ ನೋವು ಅಥವಾ ಏನಾರು ಬದಲಾವಣೆ ಮಾಡ್ಕೋಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು, ಏನಾರು ಒಂದು ರೈಟಿಂಗನ್ನು ಬರೆಯುವಂಥದ್ದಾಗಿರ್ಬೋದು, ಅವಾಗ ನಾವು ಎಲ್ಲಿಗೆ ಹೋಗಬೇಕಪ್ಪ ಅಂದರೆ ನದಿ ತಟಕ್ಕೆ ಹೋಗ್ತೀವಿ. ಅಲ್ಲಿ ಒಂದು ರೀತಿ ಸಮಾಧಾನಕರವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ. ಆಗ ನಾವು ಏನಾರು ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಾಗೆ ಬಸವೇಶ್ವರರಿಗೆ ಒಂದು ಸ್ಫೂರ್ತಿ ನೀಡಿದಂತಹ ನದಿ ಯಾವುದಪ್ಪ ಅಂತ ಕೇಳಿದರೆ ಕಾಳಿ ನದಿ ಅಲ್ಲ. ಕಾಳಿ ನದಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ನದಿ. ಇದು ಕ್ಲಿಯರಾ? ಯಾವ ಜಿಲ್ಲೆಯಲ್ಲಿ? ಉತ್ತರ ಕನ್ನಡ ಜಿಲ್ಲೆ. ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುತ್ತೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವಂಥ ನದಿ. ಯಮುನಾ ನದಿ ಬರುತ್ತೆ, ಯಮುನಾ ನದಿ ಮಧ್ಯಪ್ರದೇಶ ಭಾಗದಲ್ಲಿ ಹರಿಯುತ್ತೆ. ಗುಜರಾತ್ ಭಾಗ, ಮಹಾರಾಷ್ಟ್ರ ಭಾಗದಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ, ಮಧ್ಯಪ್ರದೇಶ ಅಂತ ತಿಳ್ಕೊಂಡು ಸಾಕು. ಹಾಗಾದರೆ ಚುಳ್ಕಿ ನದಿ ಇದೆಯಲ್ಲ, ಆ ಚುಳ್ಕಿ ನದಿ ಹರಿಯುವಂಥದ್ದು ಎಲ್ಲಿ ಅಂತಂದರೆ ಬೀದರ್ ಜಿಲ್ಲೆಯ ಭಾಗದಲ್ಲೇ ಹರಿಯುವಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಚುಳ್ಕಿ ನದಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ನೋಡಿ, ಎಷ್ಟನೇ ಕ್ವಶನ್ ಇದು? 24ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂಥ ಉತ್ತರ. ಈ ಚುಳ್ಕಿ ನದಿ ಇದೆಯಲ್ಲ, ಕಾರಂಜಾ ನದಿಯ ಉಪನದಿ. ಕಾರಂಜಾ ನದಿ ಮಾಂಜ್ರಾ ನದಿಯ ಉಪನದಿ, ಮಾಂಜ್ರಾ ನದಿ ಗೋದಾವರಿ ನದಿಯ ಉಪನದಿ. ಹೀಗೆ ಒಂದು ರೀತಿ ಚೈನ್ ಲಿಂಕ್ ಟೈಪಲ್ಲಿ ಬರುವಂಥದ್ದು. ನೋಡಿ, ಬೀದರ್ ಜಿಲ್ಲೆಯಲ್ಲಿ ಗೋದಾವರಿ ನದಿಯ ಯಾವುದಾದ್ರು ಉಪನದಿ ಹರಿಯತ್ತಂದರೆ ಮಾಂಜ್ರಾ, ಮಾಂಜ್ರಾ ನದಿ ಉಪನದಿ ಕಾರಂಜಾ, ಕಾರಂಜಾ ನದಿಯ ಉಪನದಿ ಯಾವುದು? ಚುಳ್ಕಿ ನದಿ ಹರಿಯತ್ತೆ. ಯಾವ ಭಾಗದಲ್ಲಿ ಹರಿಯತ್ತಿದು? ಬಸವ ಕಲ್ಯಾಣ ಮೂಲಕ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ನೋಡಿ, ಇಷ್ಟು ಕಾನ್ಸೆಪ್ಟನ್ನು ಆ ಒಂದು ಚಾಪ್ಟ್ರಲ್ಲಿ 24 ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ಆ 24 ಪ್ರಶ್ನೆಗಳನ್ನು ನೀವು ತಿಳ್ಕೊಂಡ್ರೆ ಈ ಚಾಪ್ಟರ್ ಮೇಲೆ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ TET ಆಗಿರ್ಬೋದು, CET ಆಗಿರ್ಬೋದು, HSTR, GPSTR, PSTR ಯಾವುದ್ರಲ್ಲಾರು ಪ್ರಶ್ನೆ ಬಂದೇ ಬರ್ತವೆ. ಆ ಕ್ವಶನಿಗೆ ಯಾವ ರೀತಿ ಆನ್ಸರ್ ಮಾಡ್ಬೋದು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಮುಂದಿನ ಕಾನ್ಸೆಪ್ಟಲ್ಲಿ ಇನ್ನೂ ಹಲವಾರು ಕ್ವಶನ್ಸ್ಗಳಿದ್ದಾವೆ. ಆ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡೋಣ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟನ್ನು ಕೂಡ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.